ನಮಸ್ಕಾರ ಎಲ್ಲ ರೈತ ಬಂಧುಗಳೇ. ತಮ್ಮ ಕುಟುಂಬಕ್ಕೆ ಒಂದು ಹೊಸ ಆದಾಯದ ಮೂಲವನ್ನ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರ್ಯಾ? ಹಾಗಿದ್ರೆ ಕರ್ನಾಟಕ ಸರ್ಕಾರದ ಕೋಳಿ ಶೆಡ್ ಸಬ್ಸಿಡಿ ಯೋಜನೆ ಬಗ್ಗೆ ಖಂಡಿತ ತಿಳ್ಕೋಬೇಕು. ಕೃಷಿ ಮಿತ್ರದಲ್ಲಿ ಕೊಟ್ಟಿರೋ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡು ಬನ್ನಿ ಈ ಯೋಜನೆಯ ಪೂರ್ತಿ ವಿವರವನ್ನ ಇವತ್ತು ನೋಡೋಣ. ಖಂಡಿತವಾಗಿಯೂ ಇದನ್ನ ಕೇವಲ ಒಂದು ಸರ್ಕಾರಿ ಸಹಾಯಧನ ಅಂತ ಅನ್ಕೋಬೇಡಿ. ಬದಲಿಗೆ ಗ್ರಾಮೀಣ ಕುಟುಂಬಗಳು ಸ್ವಂತ ಕಾಲ್ಮೇಲೆ ನಿಂತು ತಮ್ಮ ಆದಾಯವನ್ನ ಹೆಚ್ಚಿಸಿಕೊಂಡು ಆರ್ಥಿಕವಾಗಿ ಇನ್ನಷ್ಟು ಗಟ್ಟಿಯಾಗಲು ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಕೋಳಿ ಶೆಡ್ ಸಬ್ಸಿಡಿ ಅಂಡರ್ ಏನು? ತುಂಬಾ ಸರಳವಾಗಿ ಹೇಳೋದಾದ್ರೆ, ಗ್ರಾಮೀಣ ಭಾಗದಲ್ಲಿರೋ ಕುಟುಂಬಗಳು ಕೋಳಿ ಸಾಕಾಣಿಕೆ ಶುರು ಮಾಡೋಕೆ ಬೇಕಾದ ಶೆಡ್ ಕಟ್ಕೊಳ್ಳಲು ಸರ್ಕಾರ ಕೊಡುವ ಹಣಕಾಸಿನ ನೆರವು. ಇದರ ಅಸಲಿ ಉದ್ದೇಶ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಸ್ಥಿರವಾದ ಆದಾಯದ ದಾರಿಯನ್ನ ಮಾಡ್ಕೊಡೋದು. ಸರಿ, ಈಗ ಅತೀ ಮುಖ್ಯವಾದ ವಿಷಯಕ್ಕೆ ಬರೋಣ. ಅಂದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಯಾರೆಲ್ಲ ಅರ್ಹರು ಅಂತ. ಯಾಕಂದ್ರೆ ಯಾವುದೇ ಯೋಜನೆಗೆ ಅರ್ಜಿ ಹಾಕೋ ಮುಂಚೆ ನಮ್ಮ ಅರ್ಹತೆಯನ್ನ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಅಲ್ವಾ? ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಮುಖ್ಯವಾಗಿ 4 ಅರ್ಹತೆಗಳಿರಬೇಕು. ಸ್ವಲ್ಪ ಗಮನ ಇಟ್ಟು ಕೇಳಿ. ಮೊದಲನೇದಾಗಿ ಕರ್ನಾಟಕದ ಹಳ್ಳಿಗಳಲ್ಲಿ ವಾಸವಾಗಿರಬೇಕು. ಎರಡನೇದು ಬಿಪಿಎಲ್ ರೇಷನ್ ಕಾರ್ಡ್ ಇರಲೇಬೇಕು. ಮೂರನೇದಾಗಿ ಕುಟುಂಬದ ಪೇರಲ್ಲಿ ಒಂದು ನರೇಗಾ ಜಾಬ್ ಕಾರ್ಡ್ ಇರೋದು ಕಡ್ಡಾಯ. ಇನ್ನು ಕೊನೆಯದಾಗಿ ಶೆಡ್ ಕಟ್ಟೋಕೆ ಸ್ವಂತ ಜಾಗ ಇರಬೇಕು. ಈ 4 ಅರ್ಹತೆಗಳು ಇದ್ರೆ ಖಂಡಿತ ಮುಂದಿನ ಹಂತಕ್ಕೆ ಹೋಗ್ಬೋದು. ಓಕೆ, ಅರ್ಹತೆ ಇದೆ ಅಂತ ಗೊತ್ತಾದ್ಮೇಲೆ ಈಗ ಯಾವ್ಯಾವ ಯೋಜನೆಗಳ ಅಡಿಯಲ್ಲಿ ಎಷ್ಟೆಷ್ಟು ಹಣಕಾಸಿನ ಸಹಾಯ ಸಿಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸರ್ಕಾರದ ಕಡೆಯಿಂದ ಬೇರೆ ಬೇರೆ ಯೋಜನೆಗಳಲ್ಲಿ ಸಬ್ಸಿಡಿ ಸಿಗುತ್ತೆ. ನರೇಗಾ, ಪಿಎಂಇಜಿಪಿ, ರಾಜ್ಯ ಸ್ವಯಂ ಉದ್ಯೋಗ ಯೋಜನೆ, ಹೀಗೆ ಲಿಸ್ಟ್ ಇದೆ. ಬೇರೆ ಯೋಜನೆಗಳಲ್ಲಿ ಜಾಸ್ತಿ ಸಬ್ಸಿಡಿ ಸಿಗ್ಬೋದು, ನಿಜ. ಆದ್ರೆ ಎಲ್ಲರಿಗೂ ಸುಲಭವಾಗಿ ನೇರವಾಗಿ ಗ್ರಾಮ ಪಂಚಾಯತ್ ಮೂಲಕ ಸಿಗೋದು ಅಂದ್ರೆ ಅದು ನರೇಗಾ ಯೋಜನೆ. ಹಾಗಾಗಿ ಬನ್ನಿ ಇದರ ಬಗ್ಗೆನೇ ಇನ್ನಷ್ಟು ವಿವರವಾಗಿ ತಿಳ್ಕೊಳ್ಳೋಣ. ನರೇಗಾ ಯೋಜನೆಯಲ್ಲಿ ಎಷ್ಟು ಸಹಾಯಧನ ಸಿಗಬಹುದೆಂದು ಯೋಚನೆ ಮಾಡ್ತಿದ್ದೀರಾ? ಕೇಳಿದ್ರೆ ಖುಷಿಯಾಗುತ್ತೆ. ಬರೋಬ್ಬರಿ 60,000 ರೂಪಾಯಿಗಳವರೆಗೆ ಸಿಗುತ್ತೆ. ಇದು ಬರೀ ಕೂಲಿ ಖರ್ಚಿಗೆ ಅಷ್ಟೇ ಅಲ್ಲ, ಶೆಡ್ ಕಟ್ಟೋಕೆ ಬೇಕಾದ ಸಾಮಗ್ರಿಗಳ ಖರ್ಚನ್ನೂ ಒಳಗೊಂಡಿರುತ್ತೆ. ಇದೊಂದು ದೊಡ್ಡ ಆರ್ಥಿಕ ಬೆಂಬಲ ಅಲ್ವಾ? ಸರಿ, ಇಷ್ಟೆಲ್ಲ ತಿಳ್ಕೊಂಡ್ವಿ. ಈಗ ಅಪ್ಲೈ ಮಾಡೋದು ಹೇಗೆ? ಅರ್ಜಿದಾರರ ಕೆಲಸ ಏನು, ಅಧಿಕಾರಿಗಳ ಕೆಲಸ ಏನು, ಎಲ್ಲವನ್ನೂ ಹಂತ ಹಂತವಾಗಿ ನೋಡೋಣ. ಅರ್ಜಿದಾರರು ಮಾಡಬೇಕಾಗಿರೋದು ತುಂಬಾನೇ ಸರಳ. ನೇರವಾಗಿ ತಮ್ಮ ಗ್ರಾಮ ಪಂಚಾಯತ್ ಆಫೀಸ್ಗೆ ಹೋಗಿ ಅಲ್ಲಿ ಸಿಗೋ ಅರ್ಜಿಯನ್ನ ತಗೊಂಡು ಕೇಳಿರೋ ಡಾಕ್ಯುಮೆಂಟ್ಸ್ ಜೊತೆ ಫಿಲ್ ಮಾಡಿ ಕೊಡ್ಬೇಕು. ಅದಾದ್ಮೇಲೆ ಆ ಅರ್ಜಿಯನ್ನ ವಾರ್ಷಿಕ ಕ್ರಿಯಾ ಯೋಜನೆಗೆ ಸೇರ್ಸೋವರೆಗೂ ಕಾಯಬೇಕಾಗತ್ತೆ. ಅಷ್ಟೇ. ಅರ್ಜಿ ಕೊಟ್ಟಮೇಲೆ ಏನಾಗತ್ತೆ ಅಂದ್ರೆ, ಮೊದಲು ಗ್ರಾಮ ಪಂಚಾಯತ್ನವರು ಜಾಗವನ್ನ ಬಂದು ನೋಡ್ತಾರೆ. ಅಲ್ಲಿಂದ ಫೈಲ್ ತಾಲೂಕು ಮಟ್ಟಕ್ಕೂ ಹೋಗಿ ಫೈನಲ್ ಅಪ್ರೂವಲ್ ಸಿಗುತ್ತೆ. ಅಪ್ರೂವಲ್ ಸಿಕ್ಕಿದ ತಕ್ಷಣ ವರ್ಕ್ ಆರ್ಡರ್ ಬರುತ್ತೆ. ಆಗ ಶೆಡ್ ಕಟ್ಟೋ ಕೆಲಸ ಶುರು ಮಾಡ್ಬೋದು. ಕೆಲಸ ಪೂರ್ತಿಯಾದ್ಮೇಲೆ ಸಹಾಯಧನ ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತೆ. ಈಗ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ, ಅದೆಂದಂದ್ರೆ ಅರ್ಜಿ ಹಾಕೋಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು. ಇವೆಲ್ಲ ಮೊದಲೇ ರೆಡಿ ಇಟ್ಕೊಂಡ್ರೆ ಅರ್ಜಿ ಹಾಕೋದು ತುಂಬಾ ಸುಲಭ ಆಗುತ್ತೆ. ಅರ್ಜಿ ಹಾಕುವಾಗ ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡ್, ನರೇಗಾ ಜಾಬ್ ಕಾರ್ಡ್, ಒಂದು ಫೋಟೋ, ಬ್ಯಾಂಕ್ ಪಾಸ್ಬುಕ್, ಬಿಪಿಎಲ್ ಕಾರ್ಡ್ ಮತ್ತೆ ಜಮೀನಿನ ಪಹಣಿ. ಇಲ್ಲಿ ಒಂದು ಮುಖ್ಯವಾದ ಟಿಪ್ ಏನಂದ್ರೆ, ಪಶುವೈದ್ಯರ ಸರ್ಟಿಫಿಕೇಟ್ ಅರ್ಜಿ ಹಾಕುವಾಗ ಬೇಡ, ಅದು ಅಪ್ರೂವಲ್ ಆದ್ಮೇಲೆ ಬೇಕಾಗತ್ತೆ. ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಬೆಸ್ಟ್ ಐಡಿಯಾ ಅಂದ್ರೆ ನೇರವಾಗಿ ನಿಮ್ಮ ಗ್ರಾಮ ಪಂಚಾಯತ್ ಆಫೀಸ್ಗೆ ಹೋಗಿ ಕೇಳೋದು. ಅಲ್ಲಿ ನಿಮ್ಗೆ ಕರೆಕ್ಟ್ ಆದ ಮಾಹಿತಿ ಸಿಗುತ್ತೆ. ಇನ್ನೂ ಏನಾದ್ರೂ ಸಾಮಾನ್ಯ ಪ್ರಶ್ನೆಗಳಿದ್ರೆ 8277500600 ಈ ನಂಬರ್ಗೂ ಕಾಲ್ ಮಾಡಿ ವಿಚಾರಿಸ್ಬೋದು. ಕೊನೆಯದಾಗಿ ಒಂದು ಮಾತು ನೆನಪಿರಲಿ, ಈ ಯೋಜನೆ ಅಂದ್ರೆ ಬರೀ ಶೆಡ್ ಕಟ್ಟೋಕೆ ಸರ್ಕಾರ ಕೊಡ್ತಿರೋ ಹಣ ಅಷ್ಟೇ ಅಲ್ಲ. ಇದು ಒಂದು ಗ್ರಾಮೀಣ ಕುಟುಂಬವನ್ನ ಸ್ವಾವಲಂಬಿ ಜೀವನ ನಡೆಸೋಕೆ ಪ್ರೋತ್ಸಾಹಿಸೋ ಒಂದು ಶಕ್ತಿಯುತ ಹೆಜ್ಜೆ. ಈ ಎಲ್ಲ ಮಾಹಿತಿಯನ್ನ ಕೇಳಿದ್ಮೇಲೆ ಈಗ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು: ಈ ಯೋಜನೆ ಒಂದು ಕುಟುಂಬದ ಆರ್ಥಿಕ ಭವಿಷ್ಯವನ್ನ ಇನ್ನಷ್ಟು ಚೆನ್ನಾಗಿ ಮಾಡಕ್ಕೆ ಒಂದು ಸರಿಯಾದ ಅವಕಾಶ ಆಗ್ಬೋದಾ? ಇದ್ರ ಬಗ್ಗೆ ಯೋಚನೆ ಮಾಡಿ, ಸರಿ ಅನ್ಸಿದ್ರೆ ಖಂಡಿತ ಮುಂದಿನ ಹೆಜ್ಜೆ ಇಡಿ.